ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಹಾಗೂ ಸದ್ಯದ ಬಿಕ್ಕಟ್ಟು ಜಗತ್ತಿನ ಇಂಟರ್ನೆಟ್ ಕಡಿತಕ್ಕೂ ಕಾರಣವಾಗುವ ಸಾಧ್ಯತೆ ಇದೆ ಎಂಬ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಜಗತ್ತಿನ ಪ್ರಮುಖ ಜಲಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿಯಲ್ಲಿ ಸಮುದ್ರದ ಆಳದಲ್ಲಿರುವ ಆಪ್ಟಿಕಲ್ ಫೈಬರ್ ಡೇಟಾ ಕೇಬಲ್ಗಳಿಗೆ ಸುಂಕ ವಿಧಿಸಲು ಇರಾನ್ ಚಿಂತನೆ ನಡೆಸ್ತಾ ಇದೆ. ಈ ಜಲಸಂಧಿ ಕೇವಲ ಕಚ್ಚಾ ತೈಲ ಸಾಗಣೆಯ ಮಾರ್ಗ ಮಾತ್ರವಲ್ಲದೆ ಇಡೀ ಮಧ್ಯಪ್ರಾಚ್ಯದ ಡಿಜಿಟಲ್ ಮತ್ತು ಆರ್ಥಿಕ ಜೀವನಾಡಿಯಾಗಿದೆ. ಇಂಟರ್ನೆಟ್ ಕೇಬಲ್ಗಳ ಮೇಲೆ ಶುಲ್ಕ ವಿಧಿಸೋದಾಗಿ ಇರಾನ್ ಹೇಳಿಕೊಂಡಿದೆ. ಜಗತ್ತಿನ 95% ಹೆಚ್ಚು ಇಂಟರ್ನೆಟ್ ಮತ್ತು ಡೇಟಾ ಸಂಪರ್ಕ ಸಮುದ್ರದ ಆಳದಲ್ಲಿರುವ ಈ ಕೇಬಲ್ಗಳ ಮೂಲಕ ನಡೆಯುತ್ತೆ. ಇರಾನ್ ಹೊಸ ನಿಯಮಗಳನ್ನು ರೂಪಿಸ್ತಾ ಇದ್ದು, ಸಮುದ್ರದ ಆಳದ ಕೇಬಲ್ಗಳನ್ನು ನಿರ್ವಹಿಸಲು ಅನುಮತಿ ಮತ್ತು ಶುಲ್ಕ ಕಡ್ಡಾಯಗೊಳಿಸ್ತಾ ಇದೆ. ಅಂತಾರಾಷ್ಟ್ರೀಯ ನಿರ್ಬಂಧಗಳಿಂದ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರುವ ಇರಾನ್ ತನ್ನ ಭೌಗೋಳಿಕ ಗಡಿಯ ಲಾಭ ಪಡೆದು ಆದಾಯ ಗಳಿಸುವ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಒತ್ತಡ ಹೇರುವ ಉದ್ದೇಶ ಹೊಂದಿದೆ. ಶುಲ್ಕ ಪಾವತಿಸದಿದ್ದರೆ ಕೇಬಲ್ಗಳನ್ನು ಕಡಿತಗೊಳಿಸುವ ಬೆದರಿಕೆ ಇದೆ. ಇದು ಜಾಗತಿಕ ಇಂಟರ್ನೆಟ್, ಆನ್ಲೈನ್ ಸೇವೆಗಳು ಮತ್ತು ಬ್ಯಾಂಕಿಂಗ್ ವಹಿವಾಟಿಗೆ ಭಾರೀ ಅಡ್ಡಿಪಡಿಸಬಹುದು ಅನ್ನೋ ಆತಂಕ ಎದುರಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷ ಸೃಷ್ಟಿಸ್ತಾ ಇರುವ ಜಾಗತಿಕ ಬಿಕ್ಕಟ್ಟುಗಳು ಒಂದೆರಡಲ್ಲ. ಈ ಸುದೀರ್ಘ ಕಾದಾಟದಿಂದಾಗಿ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ತೈಲ ಮತ್ತು ಅನಿಲ ಕೊರತೆ ಉಂಟಾಗಿದೆ. ಈಗ ಇದೇ ಯುದ್ಧ ಭಾರತದಲ್ಲಿ ಇಂಟರ್ನೆಟ್ ಸೇವೆಗೂ ಧಕ್ಕೆ ತರೋ ಸಾಧ್ಯತೆ ಇದೆ. ಹೌದು, ಕೆಂಪು ಸಮುದ್ರದಲ್ಲಿರುವ ಆಪ್ಟಿಕಲ್ ಫೈಬರ್ ಕೇಬಲ್ಗಳ ಸುರಕ್ಷತೆ ಬಗ್ಗೆ ಆತಂಕ ಸೃಷ್ಟಿಯಾಗಿದೆ. ಭಾರತದಲ್ಲಿ ಇಂಟರ್ನೆಟ್ ಸೇವೆಗೆ ಧಕ್ಕೆಯಾಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಉನ್ನತ ಗುಣಮಟ್ಟದ ಈ ಸಂಪರ್ಕ ಜಾಲವನ್ನು ನಾಶ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಕಳೆದ ಹಲವು ತಿಂಗಳುಗಳಿಂದ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ನಡೀತಾ ಇರುವ ಮಧ್ಯಪ್ರಾಚ್ಯ ಯುದ್ಧ ಇಡೀ ಜಗತ್ತನ್ನ ಆತಂಕಕ್ಕೆ ತಳ್ಳಿಬಿಟ್ಟಿದೆ. ದಿನನಿತ್ಯ ಕ್ಷಿಪಣಿಗಳ ಅಬ್ಬರ, ಡ್ರೋನ್ಗಳ ದಾಳಿ, ತೈಲ ಹಾಗೂ ಅನಿಲ ಬೆಲೆಗಳ ಏರಿಕೆ ಜಗತ್ತನ್ನ ಜರ್ಜರಿತ ಮಾಡಿದೆ. ಆದರೆ ಈ ಕಾದಾಟದ ಪರಿಣಾಮ ಕೇವಲ ನೆಲ, ಜಲ, ಆಕಾಶಕ್ಕೆ ಸೀಮಿತವಾಗಿಲ್ಲ. ಬದಲಾಗಿ ಸಮುದ್ರದ ಆಳದಲ್ಲಿರುವ ಜಗತ್ತಿನ ಅತಿ ದೊಡ್ಡ ಇಂಟರ್ನೆಟ್ ಜಾಲಕ್ಕೂ ಹೊಡೆತ ಬೀಳುವ ಸಾಧ್ಯತೆ ಇದೆ. ಹೌದು, ಮಧ್ಯಪ್ರಾಚ್ಯದ ಯುದ್ಧ ಭಾರತದ ಇಂಟರ್ನೆಟ್ ಸಂಪರ್ಕಕ್ಕೆ ಭಾರಿ ಕಂಟಕವಾಗಿ ಪರಿಣಮಿಸುವ ಆತಂಕ ಎದುರಾಗಿದೆ. ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟದ ಅಂಕಿಅಂಶಗಳ ಪ್ರಕಾರ ಜಗತ್ತಿನ ಸುಮಾರು 99% ಇಂಟರ್ನೆಟ್ ಟ್ರಾಫಿಕ್ ಸಮುದ್ರ ತಳದ ಸಬ್ಮರೀನ್ ಆಪ್ಟಿಕಲ್ ಫೈಬರ್ ಕೇಬಲ್ಗಳ ಮೂಲಕ ಹಾದು ಹೋಗುತ್ತೆ. ಭಾರತದ ಸಮುದ್ರಗಳಲ್ಲೂ ಈ ಆಪ್ಟಿಕಲ್ ಕೇಬಲ್ಗಳ ವಿಶಾಲ ಜಾಲ ಹರಡಿಕೊಂಡಿದೆ. ಪ್ರಸ್ತುತ ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಹಾರ್ಮುಜ್ ಜಲಸಂಧಿ ಮತ್ತು ಕೆಂಪು ಸಮುದ್ರದ ಮೂಲಕ ಹಾದು ಹೋಗುವ ಈ ನಿರ್ಣಾಯಕ ಸಮುದ್ರದಾಳದ ಇಂಟರ್ನೆಟ್ ಕೇಬಲ್ಗಳಿಗೆ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ. ಇರಾನ್ ಇದುವರೆಗೂ ಅಧಿಕೃತವಾಗಿ ಈ ಕೇಬಲ್ಗಳ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡ್ತೇವೆ ಅಂತ ಎಲ್ಲಿಯೂ ಬೆದರಿಕೆ ಹಾಕಿಲ್ಲ. ಆದರೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ ಇಂತಹದೊಂದು ಕೃತ್ಯಕ್ಕೆ ಕೈ ಹಾಕಬಹುದು ಅನ್ನೋ ಆತಂಕ ಇದೆ. ಹೌದು, ಹೌತಿ ಬಂಡುಕೋರರು ಈ ಹಿಂದೆಯೂ ಅನೇಕ ಬಾರಿ ಫೈಬರ್ ಆಪ್ಟಿಕಲ್ ಕೇಬಲ್ಗಳನ್ನು ಕತ್ತರಿಸುವ ಬೆದರಿಕೆ ಹಾಕಿದ ಉದಾಹರಣೆ ಇದೆ. ಈಗ ಇರಾನ್ ಪರವಾಗಿ ಯುದ್ಧ ರಂಗದಲ್ಲಿರುವ ಹೌತಿ ಬಂಡುಕೋರರು ಈ ಆಪ್ಟಿಕಲ್ ಕೇಬಲ್ಗಳನ್ನು ಗುರಿಯಾಗಿಸುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಈ ಕೇಬಲ್ಗಳ ಸುರಕ್ಷತೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಸಮುದ್ರದ ಆಳದ ಮೂಲ ಸೌಕರ್ಯಗಳನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸುವುದು ಹೊಸ ಜಾಗತಿಕ ಬೆದರಿಕೆಯಾಗಿ ಹೊರಹೊಮ್ಮಿದೆ. ನೀರೊಳಗಿನ ಈ ಯುದ್ಧ ಶತ್ರು ರಾಷ್ಟ್ರಗಳ ಡಿಜಿಟಲ್ ಆರ್ಥಿಕತೆಯನ್ನು ಸುಲಭವಾಗಿ ಕುಸಿಯುವಂತೆ ಮಾಡಬಲ್ಲದು ಅನ್ನೋದು ತಜ್ಞರ ಅಭಿಪ್ರಾಯ. ಈ ಯುದ್ಧದ ಕೇಂದ್ರ ಬಿಂದು ಮಧ್ಯಪ್ರಾಚ್ಯವೇ ಆದರೂ ಇದರ ನೇರ ಹೊಡೆತ ಬೀಳೋ ಸಾಧ್ಯತೆ ಇರುವುದು ಭಾರತದ ಇಂಟರ್ನೆಟ್ ವ್ಯವಸ್ಥೆಯ ಮೇಲೆ. ಯಾಕಂದ್ರೆ ಭಾರತದ 60% ಇಂಟರ್ನೆಟ್ ಟ್ರಾಫಿಕ್ ಇದೇ ಗಲ್ಫ್ ಮತ್ತು ಕೆಂಪು ಸಮುದ್ರದ ಮೂಲಕ ಹಾದು ಹೋಗುತ್ತೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಇಂಟರ್ನೆಟ್ ಕೇಬಲ್ ಸಂಪರ್ಕ ಜಾಲ ಇದೆ ಎಂಬುದನ್ನು ಮರೆಯುವಂತಿಲ್ಲ.
ಅದು ಭಾರತದ ಪಾಲಿಗೆ ಅತಿ ದೊಡ್ಡ ಆಘಾತವಾಗಲಿದೆ. ಇನ್ನು ಕೆಂಪು ಸಮುದ್ರ ಮಾರ್ಗ ಈ ಹಿಂದೆಯೂ ಅನೇಕ ಬಾರಿ ಹಡಗುಗಳ ಲಂಗರುಗಳಿಂದಾಗಿ ಕೇಬಲ್ ಕಡಿತದ ಸಮಸ್ಯೆಗಳನ್ನು ಎದುರಿಸಿದೆ. ಆದರೆ ಈಗ ಯುದ್ಧದ ಕಾರಣದಿಂದಾಗಿ ಈ ಅಪಾಯದ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿದೆ. ಭಾರತದ ಐಟಿ ಕಂಪನಿಗಳು, ಸಾರ್ವಜನಿಕರು ಈ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ. ಕೆಂಪು ಸಮುದ್ರದ ಮೂಲಕ ಸುಮಾರು 17 ಬೃಹತ್ ಸಬ್ಮರಿನ್ ಕೇಬಲ್ಗಳು ಹಾದು ಹೋಗ್ತವೆ. ಫೈಬರ್ ಆಪ್ಟಿಕ್ ಕೋರ್, ತಾಮ್ರದ ವೈರಿಂಗ್, ದಪ್ಪನೆಯ ಪ್ಲಾಸ್ಟಿಕ್ ಕವಚಗಳನ್ನು ಹೊಂದಿರುವ ಈ ಪ್ರತಿಯೊಂದು ಕೇಬಲ್ ಅತ್ಯಂತ ಸುರಕ್ಷಿತವಾಗಿ ವಿನ್ಯಾಸಗೊಂಡಿರುತ್ತೆ. ಈ ಕೇಬಲ್ಗಳು ಪ್ರತಿ ಸೆಕೆಂಡಿಗೆ ಸರಾಸರಿ 100 ಗಿಗಾಬೈಟ್ ಡೇಟಾವನ್ನು ರವಾನಿಸುವ ಸಾಮರ್ಥ್ಯ ಹೊಂದಿವೆ. ಅಲ್ಲದೆ ಈ ಇಂಟರ್ನೆಟ್ ಸಂಪರ್ಕ ಕೇವಲ ಒಂದು ನಿರ್ದಿಷ್ಟ ಮಾರ್ಗವನ್ನು ಮಾತ್ರ ಅವಲಂಬಿಸಿಲ್ಲ. ಅಂದ್ರೆ ಒಂದು ಮಾರ್ಗ ಬ್ಲಾಕ್ ಆದ್ರೆ ಅಥವಾ ತುಂಡಾದ್ರೆ ಡೇಟಾ ಟ್ರಾಫಿಕ್ ಅನ್ನ ತಕ್ಷಣವೇ ಮತ್ತೊಂದು ಪರ್ಯಾಯ ಮಾರ್ಗದ ಮೂಲಕ ಕಳುಹಿಸಲು ಸಾಧ್ಯವಿದೆ. ಆದ್ದರಿಂದ ಇಂಟರ್ನೆಟ್ ಸಂಪೂರ್ಣವಾಗಿ ನಿಂತು ಹೋಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನ್ ಪರಿಣಾಮ ಆಗುತ್ತೆ? ಒಂದು ವೇಳೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಕೆಂಪು ಸಮುದ್ರದಲ್ಲಿರುವ ಭಾರತದ ಇಂಟರ್ನೆಟ್ ಕೇಬಲ್ಗಳಿಗೆ ಧಕ್ಕೆ ಉಂಟಾದ್ರೆ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಚಟುವಟಿಕೆಗಳು ವಿಳಂಬ ಆಗುತ್ತೆ. UPI ಪೇಮೆಂಟ್ಗಳ ಮೇಲೆ ಪರಿಣಾಮ ಬೀರುತ್ತೆ. ವಿಡಿಯೋ ಡೌನ್ಲೋಡ್ ಮತ್ತು ಅಪ್ಲೋಡ್ ಸ್ಪೀಡ್ ಕಡಿಮೆಯಾಗಿ ವೀಕ್ಷಕರು ಕಿರಿಕಿರಿ ಅನುಭವಿಸ್ತಾರೆ. ಅಷ್ಟೇ ಯಾಕೆ, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಂತಹ ಬಹುರಾಷ್ಟ್ರೀಯ ಕಂಪನಿಗಳ ಕೆಲಸ ಕಾರ್ಯಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ದಟ್ಟವಾಗಿದೆ.